ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ನಾವು ಉಟ್ಟು ಬಿಟ್ಟಿರುವ ವೇಸ್ಟ್ ಯಾರಿಗೂ ಕೊಡಲಿಕ್ಕೆ ಬಾರದ ಸೀರೆಗಳಿದ್ದರೆ ಅದರಿಂದ ಇವತ್ತು ಒಂದು ಸೂಪರ್ ಆದ ಮ್ಯಾಟನ್ನು ಮಾಡೋಣ ಬನ್ನಿ ಫ್ರೆಂಡ್ಸ್. ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡಿ. ನಾನಿಲ್ಲಿ ವೇಸ್ಟ್ ಅಂತ ಇಟ್ಟಿರೋ ಒಂದು ಸೀರೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಏನು ಮಾಡೋಣ ಅಂತ ಅಂದರೆ, ಸೀರೆ ಈ ಕಡೆ ಬುಡ ಒಂದು ಸೈಡನ್ನು ತಗೊಳ್ಳೋಣ. ಹೀಗೆ ಉದ್ದಕ್ಕೆ ಒಂಚೂರು ಫೋಲ್ಡ್ ಮಾಡ್ಕೊಳ್ಳೋಣ, ಓಕೆನಾ. ಆಮೇಲೆ ಹೀಗೆ ಫೋಲ್ಡ್ ಮಾಡೋಣ. ಅಂದರೆ ಒಂದು ಸೀರೆಯನ್ನು 4 ಫೋಲ್ಡ್ ಮಾಡ್ತಾ ಇದ್ದೀವಿ. 4 ಫೋಲ್ಡ್ ಮಾಡಿದ್ರೆ ಇಷ್ಟು ದೊಡ್ಡಕ್ಕೆ ಬಂತು. ಈಗ ನಾವೇನು ಮಾಡಬೇಕು, ಸ್ಟಾರ್ಟಿಂಗಲ್ಲಿ ಹೀಗೆ ಕಟ್ ಮಾಡ್ಕೊಬೇಕು. ಹೀಗೆ ಕಟ್ ಮಾಡ್ಕೊಂಡು ಆದಮೇಲೆ ನಮಗೆ ಇಡೀ ಸೀರೆಯನ್ನು ಕೂಡ ನಾವು ಕತ್ರಿಯಲ್ಲಿ ಕಟ್ ಮಾಡಬೇಕು ಅಂತ ಏನಿಲ್ಲ. ಜಸ್ಟು ನಾವು ಹೀಗೆ ಮಾಡ್ಕೊತ ಹೋದರೆ ಆಯಿತು. ನಮ್ಮ ಸೀರೆ ಪೂರ್ತಿ ಹರ್ಕೊಂಡು ಬರುತ್ತೆ. ನಾವು ಇದಕ್ಕೆ ಕಾಟನ್ ಸೀರೆ ಏನಾದರೂ ಇದ್ದರೆ ಯೂಸ್ ಮಾಡ್ಕೊಬೋದು. ಕಾಟನ್ ಸೀರೆ ಇಲ್ಲ ಅಂತಂದರೂ ಕೂಡ ಈ ರೀತಿ ಸೀರೆಯನ್ನು ಕೂಡ ನಾವು ಯೂಸ್ ಮಾಡ್ಕೊಬೋದು. ಇದು ಜಾರಲ್ವಾ, ಜಾರುತ್ತೆ ಅಂತ ಕೆಲವರು ಹೇಳ್ತಾರೆ. ನಾವು ಮ್ಯಾಟನ್ನು ದಪ್ಪ ಮಾಡೋದ್ರಿಂದ ಜಾರೋದಿಲ್ಲ. ನಿಮ್ಗೆ ಅಷ್ಟು ಜಾರುತ್ತೆ ಅಂತಂದರೆ ಕೆಳಗಡೆ ನಾವು ಒಂದು ಬಟ್ಟೆಯನ್ನು ಕೊಟ್ಕೊಬೋದು. ಅದನ್ನು ಯಾವ ರೀತಿಯಾಗಿ ಕೊಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ಹೀಗೆ 4 ಪೀಸ್ಗಳನ್ನು ಕಟ್ ಮಾಡ್ಕೊತೀನಿ. ಇದಕ್ಕೂ ಸಣ್ಣದಾಗಿ ಕಟ್ ಮಾಡ್ಕೊಬೇಡಿ. ಕಟ್ ಮಾಡಿಕೊಂಡ್ರೆ ಏನಾಗ್ಬಿಡುತ್ತೆ, ನಮಗೆ ಅಷ್ಟು ದಪ್ಪವಾಗಿ ಮ್ಯಾಟು ಬರೋದಿಲ್ಲ ಅಷ್ಟೇ, ಮತ್ತಿನ್ನೇನು ಇಲ್ಲ. ಈಗ ಇದನ್ನು ಪೂರ್ತಿಯಾಗಿ ಕಟ್ ಮಾಡಿಕೊಂಡು ತಗೊಂಡು ಬರ್ತೀನಿ. ಈಸಿಯಾಗಿ ಮಾಡ್ಕೊಬೋದು. ನೆಕ್ಸ್ಟ್ ಬೇರೆ ಬೇರೆ ರೀತಿಯ ಸ್ಯಾರಿ ಮ್ಯಾಟ್ಗಳು ಕೂಡ ಬರೋದಿದೆ, ಅದಕ್ಕಾಗಿ ವೆಯ್ಟ್ ಮಾಡ್ತಾಯಿರಿ. ನೋಡಿ, ಈ ರೀತಿಯಾಗಿ ಪೂರ್ತಿ ಹೀಗೆ ಎಳ್ಕೊಂಡ್ರೆ ಸೀರೆ ಕಟ್ ಆಯಿತು. ಇಷ್ಟು ಆದಮೇಲೆ ಏನು ಮಾಡಬೇಕಪ್ಪ, ಈಗ ನಾವು ಬುಡನ ತಗೋಬೇಕು. ಜಸ್ಟ್ ಹೀಗೆ ಸುಮ್ಮನೆ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಜಸ್ಟ್ ಒಂದು ನಾಟನ್ನು ಹಾಕ್ಕೊಬೋದು. ಇಲ್ಲ ನಾವು ನಾಟ್ ಹಾಕಲ್ಲ, ಡೈರೆಕ್ಟಾಗಿ ಸ್ಟಾರ್ಟ್ ಮಾಡೇ ಬಿಡೋಣ ಅಂತಂದರೆ ಯಾವ ರೀತಿಯಾಗಿ ಮಾಡಬೇಕು ಅಂದರೆ, ಜಸ್ಟ್ ಹೀಗೆ ನಾರ್ಮಲ್ ನಾಟ್ ಹಾಕೋ ರೀತಿಯೇ ಈ ರೀತಿಯಾಗಿ ಹಿಡ್ಕೊಬೇಕು. ಒಳಗಡೆ ಈ ರೀತಿಯಾಗಿ ನಾಟನ್ನು ಹಾಕ್ಕೋಬೇಕು. ನೋಡಿ, ಹೀಗೆ ನಾವಿಲ್ಲಿ ಜಡೆಯನ್ನು ಹೆಣಿಯೋದಿಲ್ಲ, ಈ ರೀತಿಯಾಗಿ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಒಂದು ನಾಟನ್ನು ಹಾಕ್ಕೊಂಡ್ರೆ ಇಲ್ಲಿ ಎಳೆಯೋಕ್ಕೆ ಬರುತ್ತೆ. ಸೇಮ್ ನಾವು ಕ್ರೋಶದಲ್ಲಿ ಮಾಡಿದ ಹಾಗೆ. ಈಗ ಈ ಬಟ್ಟೆಯನ್ನು ಟೈಟ್ ಮಾಡ್ತಾ ಬರಬೇಕು. ಆಮೇಲೆ ಮತ್ತೆ ಒಳಗಡೆಯಿಂದ ಈ ಬಟ್ಟೆಯನ್ನು ಎಳಿಬೇಕು. ಹೀಗೆ ಎಳ್ಕೊಂಡು ಈ ಬಟ್ಟೆಯನ್ನು ಎಳೆದ್ರೆ ಹಿಂದಿನ ಜಡೆ ಏನಿರುತ್ತಲ್ಲ ಅದು ಟೈಟ್ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿಯಾಗಿ ಹೀಗೆ ಟೈಟ್ ಆಗ್ತಾ ಹೋಗುತ್ತೆ. ಇದೇ ರೀತಿಯಾಗಿ ಪೂರ್ತಿ ಸೀರೆಯನ್ನು ಕೂಡ ನಾವು ಇದೇ ರೀತಿಯಾಗಿ ಜಡೆಯನ್ನು ಮಾಡ್ಕೊಬರ್ಬೇಕು. ಈಗ ಒಂದು ಪೀಸ್ ಮುಗಿದ ಮೇಲೆ ಏನು ಮಾಡಬೇಕಪ್ಪ ಅಂತ ಅಂದರೆ, ನಾವು ಇದಕ್ಕೆ ಬೇಕಾದರೆ ಜಾಯಿಂಟ್ ಮಾಡ್ಕೊಬೋದು. ಈಗ ಇನ್ನೊಂದು ಪೀಸನ್ನು ತಗೊಂಡು ಈ ರೀತಿ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೋದು ಸೀರೆಯಲ್ಲಿ, ಮಿಷನ್ನಲ್ಲಿ. ಇಲ್ಲ ಅಂತಂದರೆ ಸೂಜಿಯಲ್ಲಿ ನಾವು ಹೊಲ್ಕೊತೀವಿ ಅಂತಂದರೂ ಕೂಡ ನಡೆಯುತ್ತೆ. ಆದರೆ ಈ ರೀತಿಯಾಗಿ ಜಡೆ ಬರಬೇಕು. ನೋಡಿ, ಜಸ್ಟ್ ಹೀಗೆ ಮಾಡಿ ಹೀಗೆ ಎಳಿತಾ ಬಂದರೆ ಹಿಂದ್ಗಡೆದು ಟೈಟ್ ಆಗ್ತಾ ಹೋಗುತ್ತೆ. ಹೀಗೆ ಟೈಟ್ ಮಾಡ್ಕೊತ ಪೂರ್ತಿ 4 ಪೀಸುಗಳನ್ನು ಇದೇ ರೀತಿಯಾಗಿ ನಾಟನ್ನು ಮಾಡಿಕೊಂಡು ತೊಗೊಂಬರ್ತೀನಿ. ನೋಡಿ, ಈ ರೀತಿಯಾಗಿ ಜಡೆ ಬರುತ್ತೆ. ನಿಮಗೆ ಡೀಟೇಲಾಗಿ ಅಂದರೆ ಪೂರ್ತಿ ಆದಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಈಗ ಮಾಡಿಕೊಂಡು ತೊಗೊಂಡು ಬಂದುಬಿಡ್ತೀನಿ. ನೋಡಿ, ಈಗ ಇಲ್ಲಿ ಇದು ಒಂದು ಪೀಸು ಮುಗಿತಾ ಬಂತು.
ಈಗ ಏನು ಮಾಡಬೇಕು, ಅದೇ ನಾನು ಹೊಲ್ಕೊಳ್ಳಿ ಅಂತ ಅನ್ನಲ್ಲ, ಹೊಲಿಯೋದು ತೋರಿಸೋಣ ಅಂತ ಅಂದ್ಕೊಂಡೆ. ಜಸ್ಟು ಹೀಗೆ ಇಟ್ಕೋಬೇಕು. ಇಟ್ಕೊಂಡು ನಾರ್ಮಲ್ ರನ್ನಿಂಗ್ ಸ್ಟಿಚ್ಚನ್ನು ಹಾಕಿದ್ರೂ ಕೂಡ ಆಗುತ್ತೆ. ನಾನೀಗಿಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ಹೀಗೆ ಲಾಕ್ ಮಾಡ್ಕೊತೀನಿ. ಆಮೇಲೆ ಜಸ್ಟ್ ರನ್ನಿಂಗ್ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗ್ತೀನಿ. ಸಣ್ಣದಾಗೆ ಹಾಕ್ಕೊಳ್ಳಿ, ಅಂದರೆ ತುಂಬ ದೂರಕ್ಕೆ ಹಾಕ್ಕೊಳ್ಳೋದು ಬೇಡ. ದೂರಕ್ಕೆ ಹಾಕ್ಕೊಂಡ ತಕ್ಷಣ ನಮಗದು ಬಿಚ್ಚೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕಾಗಿ ಹೀಗೇ ತುದಿವರೆಗೂ ಕೂಡ ಹೊಲ್ಕೊಬೇಕು. ಕೊನೆಗೆ ನಮಗೆ ಯಾವ ಶೇಪ್ ಬೇಕು, ಓವೆಲ್ ಶೇಪ್ ಬೇಕಾ ಇಲ್ಲ ರೌಂಡ್ ಶೇಪ್ ಬೇಕಾ ಅದನ್ನು ನಾವು ನೋಡಿ ಮಾಡ್ಕೊಬೋದು. ಇಲ್ಲಿ ಏನಪ್ಪ ಅಂತಂದರೆ ಒಂದೇ ಸೀರೆ ಬೇಡ, 2 ಸೀರೆ ಮಾಡೋಣ, ಒಂಚೂರು ದೊಡ್ಡಕ್ಕೆ ಮಾಡೋಣ ಅಂತ ಇದ್ದರೆ ಆವಾಗ ಏನು ಮಾಡಬೇಕು, ಈಗ ಒಂದು ಪೀಸ್ ಇನ್ನು ಹೀಗೆ ಜಾಯಿಂಟ್ ಮಾಡ್ಕೊತಾ ಇದ್ದೀವಲ್ಲ, ಆ ಜಾಯಿಂಟ್ ಮಾಡಬೇಕಾದ್ರೆ ಮತ್ತೊಂದು ಸೀರೆಯ ಪೀಸನ್ನು ಹೀಗೆ ಈ ಕಡೆ ಜಾಯಿಂಟ್ ಮಾಡ್ಕೊಬೇಕು. ನೋಡಿ ಹೀಗೇ ಪೂರ್ತಿ ಮುಗಿಸ್ಕೋಬೇಕು. ಜಿಗ್ಜಾಗಿರೋದ್ರಿಂದ ಅದೇನು ದಾರ ಬಿಟ್ಕೊಳ್ಳುತ್ತೆ ಅಂತ ಏನಿರೋದಿಲ್ಲ. ಕೊನೆಗೆ ಇಲ್ಲೆಲ್ಲ ದಾರ ಹೊರಗಡೆ ಬರೋಲ್ವಾ ಅಂದರೆ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂತಂದರೆ ಅಲ್ಲಿ ತೋರಿಸ್ತೀನಿ, ಒಂದೇ ಸೆಕೆಂಡು. ಮತ್ತು ಇಲ್ಲಿ ನಾರ್ಮಲ್ಲಾಗಿ ನಾಟನ್ನು ಹಾಕ್ಕೊಳ್ಳಿ, ಅದು ಬಿಚ್ಚದೆ ಇರೋ ರೀತಿಯಲ್ಲಿ. ಇಲ್ಲಿ ಹೊರಗಡೆ ಬರೋದಿಲ್ವಾ ಅಂದರೆ ಬರೋದಿಲ್ಲ. ನಾವು ಈ ರೀತಿಯಾಗಿ ಮಾಡ್ತಾ ಇರ್ತೀವಲ್ಲ, ಈ ರೀತಿ ಮಾಡಬೇಕಾದ್ರೆ ಅದು ಫೋಲ್ಡ್ ಆಗಿ ಹೀಗೆ ಒಳಗಡೆ ಬರ್ತಾ ಹೋಗುತ್ತೆ. ಅದಕ್ಕಾಗಿ ನಮ್ಮದು ದಾರ, ಸೀರೆಯ ದಾರ ಬಿಟ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. ನೋಡಿ ಈಗ ಇಲ್ಲಿವರೆಗೂ ಬಂತಲ್ವ, ಇದು ನಾರ್ಮಲ್ಲಾಗಿ ಹೀಗೆ ಒಳಗಡೆ ಹೋಗುತ್ತೆ. ನಾವು 2 ಸೀರೆಯಲ್ಲಿ ಮಾಡೋದ್ರಿಂದ ಕಲರ್ ಕಾಂಬಿನೇಷನ್ ಚೆನ್ನಾಗೇ ಕಾಣಿಸುತ್ತೆ, ಅದು ಕೂಡ ನೀಟಾಗಿ ಅನಿಸುತ್ತೆ. ನಾನು ಈ ಸೀರೆಯಲ್ಲಿ ಸ್ವಲ್ಪ ಮಧ್ಯಕ್ಕೆ ಬೇರೆ ಥರ ಇತ್ತಲ್ಲ, ಅದಕ್ಕೆ ಆ ಪೀಸನ್ನು ಇಲ್ಲಿ ತಗೊಂಡೆ. ನೋಡಿ ಈ ರೀತಿಯಾಗಿ ಅಷ್ಟು 4 ಪೀಸ್ಗಳನ್ನು ಕೂಡ ಪೋಣಿಸ್ಕೊಂಡು ತಗೊಂಡು ಬರ್ತೀನಿ. ತುಂಬ ಚೆನ್ನಾಗಿ ಕಾಣುವಂಥದ್ದು, ತುಂಬ ಈಸಿಯಾಗಿ ಮಾಡುವಂತಹ ಮ್ಯಾಟ್ ಇದು. ಫ್ರೆಂಡ್ಸ್, ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನೀವು ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ತಿಳಿಸಿ. ನೋಡಿ ನಾವಿಲ್ಲಿ ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀವಿ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಹೌದಾ? ಎಷ್ಟು ನೀಟಾಗಿ ಬರ್ತಾಯಿದೆ. ಪೂರ್ತಿ ಮಾಡ್ಕೊಂಬರ್ತೀನಿ. ನೋಡಿ ಕೊನೆಯ ಹಂತದಲ್ಲಿ ಬಂದಿದ್ದೀವಿ. ಲಾಸ್ಟಿಗೆ ಇಷ್ಟು ಉಳಿದಿದೆ. ಆವಾಗ ಏನು ಮಾಡಬೇಕು, ಇದನ್ನು ಪೂರ್ತಿ ಹೀಗೆ ತೆಗೆದು ಹೀಗೆ ಟೈಟಾಗಿ ಎಳೆದ್ಬಿಡಬೇಕು. ಆವಾಗ ಇದು ಒಂದು ನಾಟ್ ಆಗುತ್ತೆ. ಆಮೇಲೆ ಏನು ಮಾಡಬೇಕು, ಎಕ್ಸ್ಟ್ರಾ ಏನಾದ್ರು ಸ್ವಲ್ಪ ಉಳಿದಿದೆ ಅಂತ ಆದರೆ ಅದನ್ನೇನು ಮಾಡಬೇಕು, ಜಸ್ಟ್ ಹೀಗೇ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಸೂಜಿ ದಾರ ತಗೊಂಡು ಒಂದು ಸ್ಟಿಚ್ ಮಾಡಿಬಿಡಬೇಕು. ನಾರ್ಮಲಾಗಿ ಯಾವ ರೀತಿಯಾಗಿ ಮಾಡಿದ್ರೂ ಕೂಡ ಅಡ್ಡಿಲ್ಲ. ಒಂದು ನಾಟ್ ಆಗೋ ರೀತಿಯಲ್ಲಿ ಇದಕ್ಕೆ ನಾವು ಚಂದ ಮಾಡಿ ಸ್ಟಿಚ್ ಮಾಡಬೇಕು. ನೋಡಿ, ಒಂದು ಸೀರೆಯಲ್ಲಿ ಚೆನ್ನಾಗಿರೋ ಒಂದು ಮ್ಯಾಟನ್ನು ಮಾಡ್ಕೊಬೋದು. ನಮಗೆ ಇನ್ನೂ ದೊಡ್ಡ ಬೇಕು ಅಂದರೂ ಕೂಡ ನಾವು ಮಾಡ್ಕೊಬೋದು. ಇದು ಒಂದು ಸೀರೆಯಲ್ಲಿ ಏನಾದ್ರು ಮಾಡ್ತಾ ಇರೋದು ಸಣ್ಣ ಆಗ್ತಾ ಇದೆ ಅಂತ ಅನಿಸಿದರೆ ನೀವು ದೊಡ್ಡ ಬೇಕಾದ್ರೂ ಕೂಡ ಮಾಡ್ಕೊಬೋದು. ನಾನು ಇದನ್ನು ಓವೆಲ್ ಶೇಪಾಗಿ ಮಾಡ್ತೀನಿ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನು ಮಾಡ್ಕೊಬೋದು. ನಾನು ಇಲ್ಲಿ ಸೂಜಿ ದಾರ ಏನು ಕಟ್ ಮಾಡ್ಕೊತಾ ಇಲ್ಲ. ಇಲ್ಲಿ ನಾನು ಸೂಜಿಗೆ 4 ಎಳೆ ದಾರವನ್ನು ಪೋಣಿಸಿದ್ದೀನಿ. ಈಗ ಇಲ್ಲಿ ಇಷ್ಟು ಉದ್ದದಲ್ಲಿ ತಗೊಂಡು ಈಗ ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ಇಲ್ಲಿ ನಾವು ದೊಡ್ಡ ಸೂಜಿಯನ್ನು ತೊಗೊಬೋದು. ಆದರೆ ದೊಡ್ಡ ಸೂಜಿ ತೊಗೊಂಡ್ರೆ ಏನಾಗುತ್ತೆ, ಅದರದ್ದು ಬುಡ ಒಂದು ಸ್ವಲ್ಪ ಅಂದರೆ ಇಲ್ಲಿ ತುದಿ ಇದೆಯಲ್ಲ ಅಷ್ಟು ಶಾರ್ಪ್ ಇರೋದಿಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಏನು ಮಾಡಿದ್ದೀನಿ, ನಾರ್ಮಲ್ ಆಗಿರೋಂಥ ಸಣ್ಣ ಸೂಜಿಯನ್ನು ತೊಗೊಂಡಿದ್ದೀನಿ. ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು ಅಂತ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹೀಗೆ ಸ್ಟಿಚ್ ಮಾಡ್ಕೊಬೇಕು. ಎಲ್ಲೂ ಕೂಡ ಕಟ್ ಆಗದೆ
ಇರೋ ರೀತಿಯಲ್ಲಿ ಮತ್ತು ಹತ್ತಿರದಲ್ಲಿ ಮಾಡ್ಕೊಬೇಕು, ತುಂಬ ದೂರಕ್ಕೆ ಮಾಡ್ಕೊಬೇಡಿ. ಕೊನೆಗೆ ಮತ್ತಿಲ್ಲಿ ಮೇಲ್ಗಡೆ ಕಾಣಿಸುತ್ತಲ್ಲ ಅಷ್ಟಕ್ಕೇ ಮಾಡ್ಕೊಬೇಡಿ, ಒಂಚೂರು ಹೀಗೆ ಒಳಗಡೆಯಿಂದ ಬರೋ ರೀತಿಯಲ್ಲಿ ನಾವು ಹೀಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ಏನಕ್ಕಾಗಿ ಅಂತ ಅಂದರೆ ಒಳಗಡೆ ಬಂದಿಲ್ಲ ಅಂತಂದರೆ ನಾವು ಹೀಗೆ ಓಪನ್ ಮಾಡಿದ್ರೆ ಅದು ಈ ರೀತಿಯಾಗಿ ಓಪನ್ ಆಗಿಬಿಡುತ್ತೆ, ಅಂದರೆ ಪೂರ್ತಿಯಾಗಿ ಓಪನ್ ಆಗುತ್ತೆ. ಇದು ಕರೆಕ್ಟಾಗಿ ಬಂದಿದೆ. ಇನ್ನು ನೀವು ತುಂಬ ಇದು ಮಾಡಿ ಹಾಕಿದ್ರೆ ತುದಿಯಲ್ಲಿ ಮೇಲ್ಗಡೆ ಅಷ್ಟೇ ಈಸಿಯಾಗಿ ಮುಗಿದೋಗ್ಬಿಡುತ್ತೆ ಬೇಗ ಅಂತ ಅಂದ್ಕೊಂಡು ನೀವು ಹಾಕಿದ್ರೆ ಅಲ್ಲಿ ಆ ರೀತಿಯಾಗಿ ಆಗುತ್ತೆ ನೋಡಿ. ಹೀಗೆ ಹಾಕ್ಕೊಬೇಕು. ಫಸ್ಟು ಈ ಕಡೆ ಇದಿಷ್ಟು ಹಾಕ್ಕೊಳ್ಳಿ, ಆಮೇಲೆ ಇಲ್ಲಿ ದಾರವನ್ನು ಕಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಇದು ಸರಿಯಾಗಿ ಬರುತ್ತೆ ನೋಡಿ. ಇಲ್ಲ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಂಡಿರೋದಕ್ಕಾಗಿ ಇಲ್ಲಿಂದ ಹೀಗೆ ಮಾಡಿದೆ. ಇಲ್ಲ ಅಂತಂದರೆ ಹೀಗೆ ಫೋಲ್ಡ್ ಮಾಡಿ ಡೈರೆಕ್ಟಾಗಿ ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡಬಹುದು, ಅದೇನು ಪ್ರಾಬ್ಲಮ್ ಏನು ಇಲ್ಲ. ಸೀರೆಯ ಮಧ್ಯಭಾಗ ಅಂದರೆ ನಾವು ಇಲ್ಲಿ ಜಡೆ ರೀತಿಯಲ್ಲಿ ಹಾಕಿದ್ದೀವಲ್ಲ ಅದರ ಮಧ್ಯಭಾಗದಿಂದ ನಾವು ಸ್ಟಿಚ್ಚನ್ನು ಮಾಡಬೇಕು. ಇಲ್ಲ ಅಂತಂದರೆ ಏನಾಗ್ಬಿಡುತ್ತೆ, ಓಪನ್ ಆದಂಗೆ ಆಗುತ್ತೆ, ಅಷ್ಟು ದಿನ ನಮಗೆ ಬಾಳಿಕೆನೂ ಕೂಡ ಬರೋದಿಲ್ಲ ನೋಡಿ. ಹೀಗೆ ಹಾಕ್ಕೊಂಡು ನಾನಿಲ್ಲಿ ನಾಟನ್ನು ಹಾಕ್ಕೊತಾ ಇದ್ದೀನಿ. ಟೈಟಾಗಿ ಹಾಕ್ಕೋಬೇಕು, ಬೇಕಾದರೆ ಇನ್ನೊಂದು 2-3 ಸರಿ ಹಾಕ್ಕೊಳ್ಳಿ. ಇದೇ ಸ್ಟಾರ್ಟಿಂಗ್ ಅಲ್ಲ, ಅದಕ್ಕೆ ನಾಟನ್ನು ಹಾಕ್ಬೇಕಾದ್ರೆ ಯಾವಾಗಲೂ ಒಂದು 2-3 ಸರಿ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಕೆಲಸ ಎಕ್ಸ್ಟ್ರಾ ಆದ್ರೂ ಕೂಡ ನೀಟಾಗಿ ಬರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ಮತ್ತೆ ಇಲ್ಲಿ ಸೂಜಿಯನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಬರ್ತೀನಿ. ದಾರ ಖರ್ಚಾದ ತಕ್ಷಣ ಮತ್ತೆ ಪೋಣಿಸ್ಕೊಂಡೆ. ಈಗ ಮತ್ತೆ ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊತೀನಿ. ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಹೀಗೆ ಉದ್ದ ದಾರ ಮಾಡಿಕೊಂಡ್ರೆ ಇದೊಂದು ಪ್ರಾಬ್ಲಮ್ಮು, ನಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಷ್ಟು ಆದಮೇಲೆ ಈಗ ಏನು ಮಾಡಬೇಕು, ಹೀಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿಕೊಂಡು ಮತ್ತು ಇಲ್ಲಿ ಹೇಗೆ ಸ್ಟಿಚ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊತ ಬರಬೇಕು. ತುಂಬ ದೂರಕ್ಕೆ ಸ್ಟಿಚ್ ಮಾಡಬೇಡಿ. ತುಂಬ ದೂರ ಸ್ಟಿಚ್ ಮಾಡೋದ್ರಿಂದ ನಿಮಗೆ ಬೇಗ ಮ್ಯಾಟು ಹಾಳಾಗುತ್ತೆ. ನಾನು ನಿಮಗೆ ಹೇಳಿದೆ ಇದು ಜಾರುತ್ತೆ ಅನ್ನೋರಿಗಾಗಿ. ಕೆಲವೊಂದು ಸೀರೆ ಜಾರಲ್ಲ ಅಂತ ನಾನು ಹೇಳೋದಿಲ್ಲ, ಕೆಲವೊಂದು ಸೀರೆಗಳು ಜಾರುತ್ತೆ. ನಾವು ಒಂದು ದಪ್ಪವಾಗಿ ಮ್ಯಾಟನ್ನು ಮಾಡಿಕೊಂಡ್ರೆ, ಸೀರೆದು ಮ್ಯಾಟ್ ಮಾಡಬೇಕಾದ್ರೆ ದಪ್ಪವಾಗಿ ಮ್ಯಾಟ್ ಮಾಡಿಕೊಂಡ್ರೆ ಮ್ಯಾಟು ಅಷ್ಟು ಜಾರೋದಿಲ್ಲ. ಇನ್ನೊಂದು ಏನಪ್ಪ ಅಂತಂದರೆ ಇನ್ನು ಅದಕ್ಕೊಂದು ಬೇರೆ ಮೆಥಡ್ ಯೂಸ್ ಮಾಡ್ಬೋದು, ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಇದಿಷ್ಟು ಸ್ಟಿಚ್ ಆದಮೇಲೆ ಅದು ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ, ಓಕೆನಾ. ನಾನು ಇದು ದಪ್ಪ ಬಂದಿರೋದ್ರಿಂದ ಇನ್ನು ಜಾರೋದಿಲ್ಲ, ಅದಕ್ಕಾಗಿ ನಾನೇನು ಮಾಡ್ತಾ ಇಲ್ಲ. ಮಾಡೋದಾದರೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಫಸ್ಟು ಇದಿಷ್ಟನ್ನು ಕೂಡ ತುದಿವರೆಗೂ ಕೂಡ ಸ್ಟಿಚ್ ಮಾಡ್ಕೊಂಬರ್ತೀನಿ, ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ. ನೋಡಿ, ನಾವೀಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಈಗ ಏನು ಮಾಡಬೇಕು, ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡ್ಕೊಂಡವಾಗಲೂ ಕೂಡ ಸ್ವಲ್ಪ ಬಟ್ಟೆ ಇರುತ್ತಲ್ಲ, ಇದನ್ನು ಸರಿಯಾಗಿ ಫೋಲ್ಡ್ ಮಾಡಿ ಈ ರೀತಿಯಾಗಿ ಇಟ್ಕೋಬೇಕು. ಇಟ್ಕೊಂಡು ಇಲ್ಲೆಲ್ಲ ಹೇಗೆ ಸ್ಟಿಚ್ ಮಾಡ್ಕೊಂಡು ಬಂದ್ವಲ್ಲ ಅದೇ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಹೇಗೆ ಇಲ್ಲಿ ಎಲ್ಲೂ ಕೂಡ ಈ ಬಟ್ಟೆ ಒಂದು ಪಾರ್ಟು ಕೂಡ ಬಿಡಬಾರ್ದು. ಅಂದರೆ ನಾವಿಲ್ಲಿ ಜಸ್ಟ್ ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕಾಗಿ. ಇಲ್ಲ ಕಟ್ ಮಾಡಿ ತೆಕ್ಕೊಂಡ್ರೆ ಅದಿಷ್ಟು ಬಟ್ಟೆ ನಮಗೆ ಲಾಸ್ ಆಗುತ್ತೆ, ಮೀನ್ಸ್ ಅದಿಷ್ಟು ಕಡಿಮೆ ಆದಂಗೆ ಆಗುತ್ತೆ. ಅದಕ್ಕಾಗಿ ನಾನೇನು ಮಾಡಿದೆ, ಹಾಗೆ ಫೋಲ್ಡ್ ಮಾಡಿಕೊಂಡೆ ನೋಡಿ ಈ ರೀತಿಯಾಗಿ. ಹೀಗೆ ತುದಿವರೆಗೂ ಹೀಗೆ ಸ್ಟಿಚ್ ಮಾಡಿಕೊಂಡು ನಾಟ್ ಹಾಕ್ಕೊಂಡ್ರೆ ಆಯಿತು. ಒಂದು 2-3 ಸರಿ ನಾಟ್ ಹಾಕ್ಕೊಳ್ಳಿ. ನಾಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್. ನೀವು ಈ ಮ್ಯಾಟ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸ್ಲಿಕ್ಕೆ ಮರಿಬೇಡಿ. ಹಾಗೆ ಮತ್ತು ಇನ್ನು ಯಾವ ರೀತಿ ನಿಮಗೆ ವಿಡಿಯೋ ಬೇಕು ಅಂತ ಕಾಮೆಂಟ್ ಮಾಡಿ. ಈಗ ಕಟ್ ಮಾಡ್ತೀನಿ. ಕಟ್ ಮಾಡಿ ಆದಮೇಲೆ ನೋಡಿ, ಇದು ನಮಗೆ ಹಿಂದ್ಗಡೆ,
ಇದು ನಮಗೆ ಮುಂದ್ಗಡೆ ಬರುತ್ತೆ. ಈಗ ನೋಡಿ, ನಿಜ ಹೇಳಬೇಕು ಅಂದರೆ ಇದು ಜಾರ್ತಾ ಇಲ್ಲ. ದಪ್ಪ ಬಂದರೆ ನೋಡಿ, ಇಷ್ಟು ದಪ್ಪ ಬಂದಿದೆ ಅಲ್ಲ, ಹೀಗೆ ಬಂದರೆ ಅದು ಜಾರೋದಿಲ್ಲ. ನೀವೇನಾದರೂ ತೆಳುವು ಮಾಡಿಕೊಂಡ್ರೆ ಮಾತ್ರ ಜಾರುತ್ತೆ. ಆದರೂ ಓಕೆ, ಕೆಲವರಿಗೆ ಜಾರುತ್ತೆ ಅಂತ ಅನಿಸುತ್ತಲ್ಲ, ಅಂಥವರಿಗಾಗಿ ಜಾರದೇ ಇರೋ ರೀತಿಯಲ್ಲಿ ಹೇಗೆ ಮಾಡಬೇಕು ಅಂದರೆ, ಇಲ್ಲಿ ಒಂದು ಬಟ್ಟೆಯನ್ನು, ಒಂದು ರಫ್ ಇರೋ ಬಟ್ಟೆಯನ್ನು ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಇದೇ ಶೇಪಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಬೇಕು. ನಾನಿಲ್ಲೇನು ಮಾಡ್ತಾಯಿಲ್ಲ. ನಿಮಗೆ ಏನಾದ್ರು ಗೊತ್ತಾಗಿಲ್ಲ ಅಂತಂದರೆ ಹೇಳಿ, ಅದನ್ನು ಹೇಗೆ ಮಾಡಬೇಕು. ಈ ಮ್ಯಾಟು ಅಂತಲೇ ಅಲ್ಲ, ನಿಮಗೆ ಬೇರೆ ಯಾವುದೇ ಮ್ಯಾಟು ಕೂಡ ಜಾರ್ತಾ ಇದ್ದರೆ ಆ ಮ್ಯಾಟನ್ನು ಜಾರದೇ ಇರೋ ರೀತಿಯಲ್ಲಿ ಹೇಗೆ ಮಾಡಬೇಕು, ಜಾರದೇ ಇರೋ ರೀತಿಯಲ್ಲಿ ನಾವು ಹೇಗೆ ನಮ್ಮ ಮ್ಯಾಟ್ಗಳನ್ನು ರೆಡಿ ಮಾಡ್ಕೊಬೇಕು. ತಂದಿರೋ ಮ್ಯಾಟನ್ನು ವೇಸ್ಟ್ ಮಾಡೋದು ಬದಲು, ನಾವು ಮಾಡಿರೋ ಮ್ಯಾಟನ್ನು ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಮಾಡಿಕೊಂಡ್ರೆ ಈಸಿಯಾಗಿ ಇಟ್ಕೋಬೋದು. ಹೌದಲ್ವಾ? ನಿಮಗೆ ಇದು ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಮ್ಯಾಟಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ಮ್ಯಾಟ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ. ನಿಮ್ಮ ಪ್ರೀತಿ ಸದಾ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬೈ, ಟೇಕ್ ಕೇರ್, ಶುಭ ದಿನ.